ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಅದು 1980 ಒಬ್ಬ ಯುವಕ ಮೊದಲ ಬಾರಿಗೆ ಬಾಂಬೆ ಸ್ಟಾಕ್ ಮಾರ್ಕೆಟ್ಗೆ ಕಾಲಿಡ್ತಾನೆ. ಮುಂದಿನ ಕೇವಲ 10 ವರ್ಷಗಳಲ್ಲಿ ಸಾಮಾನ್ಯ ಉದ್ಯೋಗಿಯಿಂದ ಹಿಡಿದು ಇಡೀ ಶೇರ್ ಮಾರ್ಕೆಟನ್ನೇ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಅವನಿಗೂ ಕೂಡ ಗೊತ್ತಿರಲಿಲ್ಲ. ದೊಡ್ಡ ದೊಡ್ಡ ಬಂಗಲೆ, ಲಕ್ಸುರಿ ಕಾರುಗಳು, ಕೋಟಿಗಟ್ಟಲೆ ಬೆಲೆ ಬಾಳೋ ಆಭರಣಗಳ ಮಾಲೀಕನಾಗ್ತಾನೆ. ಆದರೆ ಎಷ್ಟು ಬೇಗ ಅವನು ಇದನ್ನೆಲ್ಲ ಸಂಪಾದಿಸಿದ್ನೋ ಅಷ್ಟೇ ಬೇಗನೆ ಅವನ ಸಾಮ್ರಾಜ್ಯ ಕೂಡ ಪತನವಾಗುತ್ತೆ. ಫ್ರೆಂಡ್ಸ್, ಇದು ಈವರೆಗೆ ಭಾರತದಲ್ಲಿ ನಡೆದ ಅತಿದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಮ್. ಈಗ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಾಗಿರ್ಬೋದು ನಾವು ಯಾರ ಕಥೆಯನ್ನ ಹೇಳ್ತಾ ಇದ್ದೀವಿ ಅಂತ. ಹೌದು ಫ್ರೆಂಡ್ಸ್, ನೀವು ಯೋಚನೆ ಮಾಡ್ತಿರೋದು ನಿಜ. ಇವತ್ತು ನಾವು ಹೇಳೋದಕ್ಕೆ ಹೊರಟಿರೋದು ಹರ್ಷದ್ ಮೆಹ್ತಾ ಕಥೆಯನ್ನೇ. ಇವನ ಕಥೆಯನ್ನ ನೀವು ಸಾಕಷ್ಟು ಕಡೆ ಕೇಳಿರ್ಬೋದು, ನೋಡಿರ್ಬೋದು. ಆದರೆ ಹರ್ಷದ್ ಮೆಹ್ತಾ ದುಡ್ಡು ಮಾಡೋದಕ್ಕೆ ಯಾವ ಪ್ಲಾನನ್ನು ಬಳಸಿದ್ದ ಅಂತ ಎಲ್ಲೂ ಕೂಡ ನೀವು ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹರ್ಷದ್ ಮೆಹ್ತಾ ಹಣವನ್ನು ಸಂಪಾದಿಸೋದಕ್ಕೆ ಯಾವ ದಾರಿಯಲ್ಲಿ ಹೆಜ್ಜೆ ಹಾಕಿದ, ಯಾವ ಪ್ಲಾನ್ನ ಅನುಸಾರ ಅವನು ಇಷ್ಟು ಬೇಗ ಬೆಳೆದ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹೀಗಾಗಿನೇ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಅದು 1973ನೇ ಇಸ್ವಿ, ಸ್ಥಳ ರಾಯ್ಪುರ. 18 ವರ್ಷದ ಹರ್ಷದ್ ತನ್ನ ಜೀವನದ ಬಗ್ಗೆ ಅತಿಯಾಗಿ ಯೋಚಿಸ್ತಾ ಖಿನ್ನತೆಗೆ ಒಳಗಾಗಿದ್ದ. ಅವರ ತಂದೆಯ ವ್ಯಾಪಾರ ಹಾಗೆ ಅವರ ಆರೋಗ್ಯ ಎರಡೂ ಕೂಡ ಕಷ್ಟದಲ್ಲಿತ್ತು. ಹರ್ಷದ್ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದ. ಹೀಗಾಗಿ ಮುಂಬೈಗೆ ಹೋಗೋ ನಿರ್ಧಾರ ಮಾಡ್ತಾನೆ. ಮುಂಬೈನ ಲಾಲ್ ಲಜಪತ್ ರಾಯ್ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಗುತ್ತೆ. ಕಾಲೇಜು ಸಮಯದಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿದ್ದ. ನಂತರ ಕಾಲೇಜ್ ಮುಗಿದ ಮೇಲೆ ನ್ಯೂ ಇಂಡಿಯಾ ಅಸುರೆನ್ಸ್ ಕಂಪನಿಯಲ್ಲಿ 600 ರೂಪಾಯಿ ಸ್ಯಾಲರಿಗೆ ಕ್ಲರ್ಕ್ ಆಗಿ ಸೇರ್ಕೊಂಡ. ನಂತರ ತನ್ನ ಇಡೀ ಕುಟುಂಬವನ್ನ ರಾಯ್ಪುರ್ನಿಂದ ಮುಂಬೈಗೆ ಕರೆಸ್ಕೋತಾನೆ. ತನ್ನ ಸಹೋದರ ಅಶ್ವಿನ್ ಮೆಹ್ತಾಗೆ ICICI ಬ್ಯಾಂಕ್ನಲ್ಲಿ ಕೆಲಸ ಕೊಡಿಸ್ತಾನೆ. ಈ ಕೆಲಸದ ಜೊತೆಗೆ ಇಬ್ಬರು ಬೇರೆ ಬೇರೆ ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ಸಾಕಷ್ಟು ಪ್ರಯತ್ನ ಪಟ್ಟರು, ಯಾವುದು ಇವರ ಕೈ ಹಿಡಿಲಿಲ್ಲ. ಈ ಸಮಯದಲ್ಲೇ ಹರ್ಷದ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗುತ್ತೆ. ಆಗ BScನಲ್ಲಿ ಟ್ರೇಡಿಂಗ್ ರಿಂಗ್ ಇತ್ತು, ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಇರಲಿಲ್ಲ. ಸ್ವಯಂ ಷೇರುಗಳನ್ನು ಖರೀದಿ ಮಾಡಬೇಕಿತ್ತು, ಹಾಗೆ ಮಾರಾಟ ಮಾಡಬೇಕಿತ್ತು. ಈ ಟ್ರೇಡಿಂಗ್ ರಿಂಗ್ನಲ್ಲಿ ಎಂಟ್ರಿ ಕೊಡೋದಕ್ಕೆ ಉದ್ಯೋಗಿಗಳು ಹಾಗೆ ಬ್ರೋಕರ್ಗಳಿಗೆ ಮಾತ್ರ ಅವಕಾಶವಿತ್ತು. ಉದ್ಯೋಗಿಗಳ ಕೆಲಸ ತನ್ನ ಗ್ರಾಹಕರ ಪರವಾಗಿ ಷೇರುಗಳನ್ನು ಬೈ ಮಾಡೋದು ಮತ್ತು ಮಾರಾಟ ಮಾಡೋದಾಗಿತ್ತು. ಆ ಟ್ರೇಡಿಂಗ್ನ ನೋಡಿದ ಹರ್ಷದ್ಗೆ ಯಾವುದೋ ಒಂದು ಹೊಸ ಜಗತ್ತನ್ನೇ ನೋಡಿದ ಹಾಗೆ ಭಾಸವಾಗಿತ್ತು. ನಾನು ಈ ರಿಂಗ್ಗೆ ಎಂಟ್ರಿ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ಇದಕ್ಕಾಗಿ ಅವನು ಉದ್ಯೋಗಿ ಆಗೋದು ಅನಿವಾರ್ಯವಾಗಿತ್ತು. ಪಿ ಅಂಬಾಲಾಲ್ ಎಂಬ ಬ್ರೋಕರ್ ಬಳಿ ಹೋಗಿ ತನ್ನನ್ನ ಉದ್ಯೋಗಿಯಾಗಿ ಸೇರಿಸ್ಕೊಳ್ಳೋದಕ್ಕೆ ಕೇಳ್ಕೋತಾನೆ. ಸಾಕಷ್ಟು ಪ್ರಯತ್ನದ ನಂತರ ಅವನಿಗೆ ಜಾಬರ್ ಬ್ಯಾಡ್ಜ್ ಸಿಗುತ್ತೆ. ಆದರೆ ಉದ್ಯೋಗಿ ಆಗಿದ ಆ ಮೊದಲ ದಿನ ತುಂಬಾನೇ ವರ್ಸ್ಟ್ ಆಗಿರುತ್ತೆ. ಆ ಕಾಲದಲ್ಲೇ ಒಂದೇ ದಿನ 2000 ಲಾಸ್ ಆಯಿತು. ಇದನ್ನ ಕಲಿಕೆಯಾಗೆ ತಗೊಂಡ. ಮುಂದಿನ ಕೆಲವೇ ತಿಂಗಳಲ್ಲಿ ಮಾರ್ಕೆಟ್ನ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲಿತಾ ಹೋದ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚು ಹಣವನ್ನ ಸಂಪಾದಿಸೋದಕ್ಕೆ ಕಂಪನಿಯ ಆಂತರಿಕ ಮಾಹಿತಿಯ ಅಗತ್ಯವಿರುತ್ತೆ. ಇದು ಬೇರೆಯವರಿಗಿಂತ ಮೊದಲು ನಾನು ತಿಳ್ಕೋಬೇಕು ಅಂತ ಯೋಚನೆ ಮಾಡ್ದ. ಕಂಪನಿಯ ಆಂತರಿಕ ಮಾಹಿತಿಯನ್ನ ಕೊಡೋ ವ್ಯಕ್ತಿಗಳ ಸಂಪರ್ಕ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಕಾರ್ಮಿಕ ಒಕ್ಕೂಟದ ಲೀಡರ್ಗಳ ಜೊತೆ ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಳ್ತಾನೆ. ಇವರಿಂದ ಕಂಪನಿಯ ದಿನನಿತ್ಯದ ಪ್ರೊಡಕ್ಷನ್ ಮಾಹಿತಿಯನ್ನ ತಿಳ್ಕೊತಾ ಇದ್ದ. ಪ್ರೊಡಕ್ಷನ್ ಜಾಸ್ತಿ ಆದ ಟೈಮ್ನಲ್ಲಿ ಈ ಕಂಪನಿಯ ಶೇರ್ಗಳನ್ನು ಹೆಚ್ಚಾಗಿ ಬೈ ಮಾಡೋದು, ಹಾಗೆ ಕಡಿಮೆ ಆದಾಗ ಮತ್ತು ಕಾರ್ಮಿಕರ ಹೋರಾಟ ಇದ್ರೆ ಶೇರ್ಗಳನ್ನು ಮಾರುವಂತಹ ಪ್ಲಾನ್ ಅನ್ನ ಹಾಕೊಂಡು ಇದರಿಂದ ಸಾಕಷ್ಟು ಹಣವನ್ನ ಸಂಪಾದಿಸ್ತಾ. ಇದನ್ನ ಆಗ ಇಂಟರ್ನಲ್ ಟ್ರೇಡಿಂಗ್ ಅಂತ ಕರಿತಾ ಇದ್ರು. ಈಗ ಇದು ಲೀಗಲ್ ಆಗಿದೆ, ಆದರೆ ಆ ಸಮಯದಲ್ಲಿ ಇದು ಇಲ್ಲೀಗಲ್ ಆಗಿತ್ತು. ನಂತರ ಹರ್ಷದ್ ಉದ್ಯೋಗಿಯಾಗಿ ಬೇರೆಯವರಿಗೆ ಟ್ರೇಡಿಂಗ್ ಮಾಡೋದ್ರ ಜೊತೆಗೆ ತನ್ನ ಸ್ವಂತ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. 1982ರ ಸಮಯದಲ್ಲಿ ಇವನು ಇಂಟರ್ನಲ್ ಟ್ರೇಡಿಂಗ್ನ ಆಧಾರದ ಮೇಲೆ ಸಾಕಷ್ಟು ಹಣವನ್ನ ಸಂಪಾದಿಸಿದ್ದ. ನಂತರ ಒಂದು ದೊಡ್ಡ ಮನೆಗೆ ಶಿಫ್ಟ್ ಆಗ್ತಾನೆ. ಇಲ್ಲಿಂದ ಪಂಪ್ ಅಂಡ್ ಡಂಪ್ ಅನ್ನೋ ಮತ್ತೊಂದು ಹೊಸ ತಂತ್ರವನ್ನ ಬಳಸೋದಕ್ಕೆ ಪ್ಲಾನ್ ಅನ್ನ ಹಾಕೋತಾನೆ. ಇಲ್ಲಿ ಏನ್ ಮಾಡ್ತಿದ್ದ ಅಂದ್ರೆ ಹೆಚ್ಚು ಖರೀದಿ ಹಾಗೆ ಮಾರಾಟವಾಗದ ಸ್ಟಾಕ್ಗಳನ್ನು ಹಾರಿಸಿಕೊಂಡು ಇಂತಹ ಶೇರ್ಗಳನ್ನು ತಾನು ಹಾಗೆ ತನ್ನ ಜೊತೆಗಿದ್ದವರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ದ. ಈ ಶೇರ್ಗಳು ಮಾರ್ಕೆಟ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ತಿದ್ವು, ಆದರೆ ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಈ ರೀತಿ ಆದಾಗ ಹರ್ಷದ್
ತಮ್ಮಲ್ಲಿದ್ದ ಶೇರ್ಗಳನ್ನು ಸ್ವಲ್ಪ ಸ್ವಲ್ಪವೇ ಮಾರಾಟ ಮಾಡಿ ಸಾಕಷ್ಟು ಲಾಭವನ್ನ ಮಾಡ್ಕೊಳ್ತಾ ಇದ್ದ. ಹರ್ಷದ್ ಈ ಹೊಸ ಪ್ಲಾನ್ನಿಂದ ತುಂಬಾನೇ ದುಡ್ಡು ಮಾಡ್ತಾನೆ. ಇಲ್ಲಿಂದ ಮಾರ್ಕೆಟ್ನಲ್ಲಿ ಯಾರೂ ಕೂಡ ಇವನನ್ನ ಸೋಲಿಸೋದಕ್ಕೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬೆಳೆದಿದ್ದ. ನಂತರ 1982 ಮಾರ್ಚ್ 18ನೇ ತಾರೀಕು ಶೇರ್ ಮಾರ್ಕೆಟ್ ಎಂದಿನಂತೆ ಶುರುವಾಯಿತು. ಆದರೆ ನಂತರ 2 ಗಂಟೆ ಸುಮಾರಿಗೆ ಮಾರ್ಕೆಟ್ ತುಂಬ ಸ್ಪೀಡಾಗಿ ಕುಸಿಯೋದಕ್ಕೆ ಶುರುವಾಯಿತು. ಈ ಕುಸಿತವನ್ನು ನೋಡಿ ಗಾಬರಿಯಿಂದ ಎಲ್ಲರೂ ಕೂಡ ತಮ್ಮ ಶೇರ್ಗಳನ್ನು ಮಾರೋದಕ್ಕೆ ಶುರು ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದರೆ ಕೇವಲ 15 ನಿಮಿಷದಲ್ಲಿ ಮಾರ್ಕೆಟ್ ಶತಮಾನದ ಅತ್ಯಂತ ವೇಗದ ಕುಸಿತವನ್ನ ಕಾಣ್ತು. ಇದರಿಂದ ಹರ್ಷದ್ 10 ಲಕ್ಷ ನಷ್ಟವನ್ನ ಅನುಭವಿಸ್ತಾ ಬ್ರೋಕರ್ಗಳಿಗೆ ದುಡ್ಡು ಕೊಡೋದಕ್ಕೆ ತನ್ನ ಹೆಂಡತಿಯ ಒಡವೆಯನ್ನ ಹಡ ಇಡಬೇಕಾಗಿ ಬಂತು. ಮುಂದಿನ ಕೆಲವು ತಿಂಗಳ ಕಾಲ ಅಶ್ವಿನ್ ಅವರ ಪತ್ನಿಯೇ ಮನೆಯನ್ನ ನಡೆಸಿದ್ರು. ನಂತರ 1982 ಜೂನ್ನಲ್ಲಿ ಹರ್ಷದ್ ಮತ್ತೆ ಶೇರ್ ಮಾರ್ಕೆಟ್ಗೆ ಎಂಟ್ರಿಯನ್ನ ಕೊಡ್ತಾನೆ. ಈ ಬಾರಿ ಇವನು ತಮ್ಮದೇ ಸ್ಟಾಕ್ ಟ್ರೇಡಿಂಗ್ ಕಂಪನಿಯನ್ನ ಓಪನ್ ಮಾಡೋದು ಹಾಗೆ ಜನರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊಡೋ ಪ್ಲಾನ್ ಅನ್ನ ಮಾಡ್ತಾನೆ. ಇಲ್ಲಿಂದ ಗ್ರೋಮೋರ್ ಕಂಪನಿ ಒಂದನ್ನ ಶುರು ಮಾಡ್ತಾನೆ. ಈ ಕಂಪನಿಯ ಕೆಲಸ ಶ್ರೀಮಂತ ವ್ಯಕ್ತಿಗಳಿಗೆ ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಯನ್ನ ಒದಗಿಸೋದು ಹಾಗೆ ಅವರ ಹೆಚ್ಚಿನ ಹಣವನ್ನ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು, ಅವರಿಗೆ ಒಳ್ಳೆಯ ರಿಟರ್ನ್ಸ್ ಅನ್ನ ತಂದುಕೊಡೋದು. ಅಶ್ವಿನ್ ಅವರ ಮಾವ ಇವರಿಗೆ 4 ಲಕ್ಷ ಹಣವನ್ನ ಕೊಟ್ಟಿದ್ರು. ಜೊತೆಗೆ ಇನ್ನೊಬ್ಬ CA 1 ಲಕ್ಷ ಹಣವನ್ನ ಕೊಟ್ಟಿದ್ರು. ಇದರಿಂದಲೇ ಗ್ರೋಮೋರ್ ಕಂಪನಿಯ ಕೆಲಸ ಶುರುವಾಯಿತು. ಮಾರ್ಕೆಟ್ನಲ್ಲಿ ಟೀ ಎಲೆಗಳ ಬೆಲೆ 3 ರಿಂದ 4 ರೂಪಾಯಿ ಹೆಚ್ಚಾಗಿರೋದನ್ನ ಹರ್ಷದ್ ಗಮನಿಸಿದ್ದ. ಇದರ ಅರ್ಥ ಎಲೆಗಳನ್ನು ಮಾರಾಟ ಮಾಡೋ ಕಂಪನಿಗಳು ಹೆಚ್ಚು ಲಾಭವನ್ನ ಗಳಿಸ್ತಾ ಇವೆ ಅನ್ನೋದು ಗೊತ್ತಾಯಿತು. ಆದರೆ ಟೀ ಕಂಪನಿಗಳ ಶೇರ್ಗಳು ಸಾಕಷ್ಟು ಕಡಿಮೆ ಮೌಲ್ಯವನ್ನ ಹೊಂದಿದ್ವು. ಆಗ ಹರ್ಷದ್ ತನ್ನ ಗ್ರಾಹಕರಿಗಾಗಿ ಇದೇ ರೀತಿಯ ಕೆಲವು ಶೇರ್ಗಳನ್ನು ಹೆಚ್ಚಾಗಿ ಖರೀದಿ ಮಾಡೋದಕ್ಕೆ ಶುರು ಮಾಡ್ದ. ಆ ವರ್ಷ ಮುಗಿಯೋದ್ರೊಳಗೆ ಈ ಕಂಪನಿಯ ಶೇರ್ಗಳ ಬೆಲೆ ಹೆಚ್ಚಾಗ್ತಾ ಹೋಯಿತು. ಇದರಿಂದ ಹರ್ಷದ್ ಮತ್ತು ಗ್ರೋಮೋರ್ನ ಕಸ್ಟಮರ್ಗಳು ಹೆಚ್ಚು ಲಾಭವನ್ನು ಮಾಡಿದ್ರು. ಜಾಸ್ತಿ ರಿಟರ್ನ್ಸನ್ನು ನೀಡಿದ್ರಿಂದ ಗ್ರೋಮೋರ್ ಕಂಪನಿಯ ಹೆಸರು ಕೂಡ ಎಲ್ಲ ಕಡೆ ಹರಡ್ತು. ಗ್ರೋಮೋರ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಜನ ಮುಗಿಬಿದ್ದು ಬರ್ತಾರೆ. 1985ರಷ್ಟೊತ್ತಿಗೆ ಹರ್ಷದ್ ಶೇರ್ ಮಾರ್ಕೆಟ್ನ ಮಾಂತ್ರಿಕ ಆಗಿದ್ದ. ಇವನ ಸಕ್ಸಸ್ನನ್ನು ನೋಡಿ ಶೇರ್ ಮಾರ್ಕೆಟ್ನ ಹಳೆಯ ಚಾಣಾಕ್ಷನಾಗಿದ್ದ ಮನು ಮಾಣಿಕ್ಗೆ ಚಿಂತೆ ಶುರುವಾಗುತ್ತೆ. ಈ ಮನು ಮಾಣಿಕ್ ಶೇರ್ ಮಾರ್ಕೆಟ್ನಲ್ಲಿ ಹಳೆಯ ಆಟಗಾರ. ಶೇರ್ ಮಾರ್ಕೆಟ್ನ ಲ್ಯಾಂಗ್ವೇಜ್ನಲ್ಲಿ ಇವರು ಬಿಯರ್ ಆಗಿದ್ರು. ಇವರು ಶಾರ್ಪ್ ಟ್ರೇಡಿಂಗ್ ಮೂಲಕ ಹಣವನ್ನ ಸಂಪಾದಿಸ್ತಾ ಇದ್ರು. ಹರ್ಷದ್ನ ಕೆಳಗಿಳಿಸೋದಕ್ಕೆ ಮನು ಮಾಣಿಕ್ ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಕೊನೆಗೆ 1986ರಲ್ಲಿ ಆಗಿನ ಹಣಕಾಸು ಸಚಿವರಾಗಿದ್ದ VP ಸಿಂಗ್ ಅವರು ಬಜೆಟ್ನಲ್ಲಿ ಎಂತಹ ನಿರ್ಧಾರಗಳನ್ನು ತಗೊಂಡಿದ್ರು ಅಂದರೆ ಬಿಸ್ನೆಸ್ಗಳ ಲೆಕ್ಕಾಚಾರವೇ ಉಲ್ಟಾ ಆಗೋಗಿತ್ತು. ಆಗ ಶೇರ್ ಮಾರ್ಕೆಟ್ ಕುಸಿಯೋದಕ್ಕೆ ಶುರುವಾಯಿತು. ಹರ್ಷದ್ ಆಗ ಸ್ಪಿಕ್ ಹೆಸರಿನ ಶೇರ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿದ್ದ. ಇದರ ಬೆಲೆ ಬಹಳ ವೇಗವಾಗಿ ಕುಸಿತಾ ಇತ್ತು. ಇದೇ ಸಮಯದಲ್ಲಿ ಮನು ಮಾಣಿಕ್ ಹಾಗೆ ಅವರ ಟೀಮ್ ಸ್ಪಿಕ್ ಶೇರ್ಗಳನ್ನು ಮಾರಾಟ ಮಾಡಿದ್ರು. ಇಲ್ಲಿಂದ ಅದರ ಬೆಲೆ ಇನ್ನಷ್ಟು ಕುಸಿತಾ ಹೋಯಿತು. ಈ ಸಮಯದಲ್ಲಿ ಹರ್ಷದ್ ಸಾಲ ಮಾಡಿ ಸ್ಪಿಕ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದ. ಹೀಗಾಗಿ ಹರ್ಷದ್ಗೆ 1 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ. ಅವನಿಗೆ ಸಾಲವನ್ನು ತೀರಿಸೋದಕ್ಕೂ ಹಣ ಇಲ್ಲ ಅಂತ ಮಾಣಿಕ್ ಟೀಮ್ ಮಾರ್ಕೆಟ್ನಲ್ಲಿ ಗಾಸಿಪ್ಪನ್ನು ಹಬ್ಬಿಸ್ತು. ಹರ್ಷದ್ ಹಾಗೆ ಗ್ರೋಮೋರ್ ಕಂಪನಿ ದಿವಾಳಿ ಆಯಿತು ಅಂತ ಮಾರ್ಕೆಟ್ನಲ್ಲಿ ಸುದ್ದಿಯನ್ನು ಹರಡಿಸಿದ್ರು. ಆದರೆ ಅಸಲಿಗೆ ಹರ್ಷದ್ ಬಳಿ ಕಂಬ್ಯಾಕ್ ಮಾಡೋದಕ್ಕೆ ಸಾಕಷ್ಟು ಹಣವಿತ್ತು. ಆಗ ಹರ್ಷದ್ ತನ್ನ ಮತ್ತು ಕಂಪನಿಯ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡಲೇಬೇಕಿತ್ತು. ಬಾಕಿಯನ್ನು ಮರುಪಾವತಿ ಮಾಡೋದಕ್ಕೆ 14 ದಿನಗಳ ಕಾಲಾವಕಾಶವಿತ್ತು. ಆದರೆ ಹರ್ಷದ್ ಇಲ್ಲಿ ಮಾರ್ಕೆಟ್ನಲ್ಲಿ ಹಬ್ಬಿದ್ದ ಸುದ್ದಿಗೆ ಕೌಂಟರ್ ಕೊಡೋದಕ್ಕೆ ಸಮಯಕ್ಕಿಂತ ಮುಂಚೆನೆ ಹಣವನ್ನು ಮರುಪಾವತಿ ಮಾಡಿದ್ದ. ಈ ವಿಚಾರ ಸಣ್ಣ ಟೀ ಅಂಗಡಿಯಿಂದ ಹಿಡಿದು ಟ್ರೇಡಿಂಗ್ ರಿಂಗ್ವರೆಗೆ ದೊಡ್ಡ ಸುದ್ದಿ ಆಯಿತು. ಇದರಿಂದ ಅವನ ಹೆಸರು ಮತ್ತಷ್ಟು ಖ್ಯಾತಿ ಆಯಿತು. ಇದರಿಂದ ಮನು ಮಾಣಿಕ್ ಟೀಮ್ಗೆ ದೊಡ್ಡ ಶಾಕ್ ಆಯಿತು. ಆದರೆ ಈ ಘಟನೆಯಲ್ಲಿ ಹರ್ಷದ್ಗೆ ಬರೋಬ್ಬರಿ 1.5 ಕೋಟಿಯಷ್ಟು ನಷ್ಟವಾಗಿತ್ತು. ಗ್ರೋಮೋರ್ ಕಂಪನಿ ಚಿಕ್ಕ ಪುಟ್ಟ ಇನ್ವೆಸ್ಟರ್ಸ್ಗಳು ಹಾಗೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಗಾಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತು. ಶೀಘ್ರದಲ್ಲೇ ಈ ಕಂಪನಿ ಭಾರತದ ಅತಿದೊಡ್ಡ ಇನ್ಸ್ಟಿಟ್ಯೂಷನ್ ಬ್ರೋಕರ್ಗಳಲ್ಲಿ ಒಂದಾಯಿತು. ಆದರೆ ಹರ್ಷದ್ ಮನಸ್ಸಿನಲ್ಲಿ ಯಾವಾಗಲೂ ಒಂದು ವಿಚಾರ ಓಡ್ತಾನೆ ಇತ್ತು. ನನ್ನ ಜೀವನ ಪೂರ್ತಿ ಎಷ್ಟು ದಿನ ಅಂತ ಬ್ರೋಕರ್ ಆಗಿನೇ ಬೇರೆಯವರ ದುಡ್ಡನ್ನು ಇನ್ವೆಸ್ಟ್ ಮಾಡೋದು, ನನ್ನ ಸ್ವಂತ ದುಡ್ಡನ್ನು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಯಾವಾಗ, ನಾವೇ ದೊಡ್ಡ ಇನ್ವೆಸ್ಟರ್ ಆಗೋದು ಯಾವಾಗ ಅಂತ ಯೋಚನೆ ಮಾಡ್ತಿದ್ದ. ಹಣ ಹಾಗೆ ಲಾಭ ಇವೆರಡೂ ನನ್ನದಾಗಬೇಕು ಅಂತ ಯೋಚನೆ ಮಾಡ್ತಿದ್ದ. ಆದರೆ ಇದು ಯೋಚನೆ ಮಾಡಿದಷ್ಟು ಸುಲಭವಾಗಿ ಇರಲಿಲ್ಲ. ಇದಕ್ಕಾಗಿ ಇವನು
ನೂರಾರು ಕೋಟಿ ಬಂಡವಾಳವನ್ನ ಹಾಕಬೇಕಿತ್ತು. ಇಷ್ಟೊಂದು ಹಣ ಹರ್ಷದ್ ಬಳಿ ಇರಲಿಲ್ಲ. ಈ ಬಂಡವಾಳಕ್ಕಾಗಿ ಹರ್ಷದ್ ಹೊಸ ಮಾರ್ಕೆಟ್ ಪ್ರವೇಶ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದ. ಅದೇ ಮನಿ ಮಾರ್ಕೆಟ್. ಈ ಮನಿ ಮಾರ್ಕೆಟ್ ಅಂದರೆ ಒಂದು ಬ್ಯಾಂಕ್ನಿಂದ ಮತ್ತೊಂದು ಬ್ಯಾಂಕ್ ಶಾರ್ಟ್ ಟರ್ಮ್ ಸಾಲವನ್ನು ತಗೊಳ್ಳುವಂತಹ ವ್ಯವಸ್ಥೆ. ಈ ಸಾಲದ ಅವಧಿ ಕೇವಲ 15 ದಿನಗಳು ಮಾತ್ರ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಪರಸ್ಪರ ಸಾಲವನ್ನು ನೀಡುತ್ತವೆ. ಇದರಿಂದ ಬಡ್ಡಿಯ ರೂಪದಲ್ಲಿ ಹೆಚ್ಚುವರಿ ಲಾಭವನ್ನು ಗಳಿಸಬಹುದಾಗಿತ್ತು. ಯಾವುದಾದ್ರೂ ಬ್ಯಾಂಕ್ಗೆ ಅರ್ಜೆಂಟ್ ಆಗಿ ಹಣದ ಅವಶ್ಯಕತೆ ಇರುವಾಗ ಈ ಸಾಲವನ್ನು ತಗೊಳ್ಳುತ್ತವೆ. ಎಕ್ಸಾಂಪಲ್ಗೆ ಹೇಳೋದಾದ್ರೆ ಮುಂಬೈ ಬ್ಯಾಂಕ್ ಬಳಿ 100 ಕೋಟಿ ಹೆಚ್ಚುವರಿ ಹಣ ಇರುತ್ತೆ. ಇದನ್ನ ಬೇರೆ ಬ್ಯಾಂಕ್ಗಳಿಗೆ ಸಾಲ ಕೊಡೋದಕ್ಕೆ ರೆಡಿ ಇರುತ್ತೆ. ಮತ್ತೊಂದು ಕಡೆ ಅರ್ಜೆಂಟ್ ಆಗಿ ಸಿಟಿ ಬ್ಯಾಂಕ್ಗೆ 100 ಕೋಟಿ ಬೇಕಾಗಿರುತ್ತೆ. ಆಗ ಮುಂಬೈ ಬ್ಯಾಂಕ್ ಸಿಟಿ ಬ್ಯಾಂಕ್ಗೆ ಆ 100 ಕೋಟಿಯನ್ನು ಕೊಡುತ್ತೆ. ಇದಕ್ಕೆ ಪ್ರತಿಯಾಗಿ ಸಿಟಿ ಬ್ಯಾಂಕ್ ತನ್ನ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಂಬೈ ಬ್ಯಾಂಕ್ಗೆ ಅಡ ಇಡಬೇಕಿತ್ತು. ಸಾಮಾನ್ಯವಾಗಿ ಸೊತ್ತು ಹಾಗೂ ಗೌರ್ನಮೆಂಟ್ ಬಾಂಡ್ಸ್ಗಳನ್ನು ಹೀಗೆ ಅಡ ಇಡಬಹುದಾಗಿತ್ತು. 15 ದಿನಗಳ ಒಳಗೆ ಸಿಟಿ ಬ್ಯಾಂಕ್ ಮುಂಬೈ ಬ್ಯಾಂಕ್ಗೆ 100 ಕೋಟಿಯನ್ನ ಬಡ್ಡಿ ಸಮೇತ ವಾಪಸ್ ಕೊಟ್ಟು ಸೆಕ್ಯೂರಿಟಿಗಾಗಿ ಕೊಟ್ಟಿದ್ದ ಬಾಂಡ್ಸ್ಗಳನ್ನು ವಾಪಸ್ ಪಡಬೇಕಿತ್ತು. ಆದರೆ ಈ ಪ್ರಕ್ರಿಯೆಯನ್ನು ಈಸಿ ವೇ ಮಾಡೋದಕ್ಕೆ ಆಸ್ತಿ ಅಡ ಇಡುವ ಬದಲು BRಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ರು. BR ಅಂದರೆ ಬ್ಯಾಂಕ್ ರೆಸಿಪ್ಟ್ ಅಂತ. ನಾವು ನಿಮ್ಮಿಂದ 100 ಕೋಟಿ ಪಡೆದಿದ್ದೇವೆ, ನಾವು ಅದನ್ನು ವಾಪಸ್ ಕೊಡದೇ ಇದ್ರೆ ನಮ್ಮ ಆಸ್ತಿಯನ್ನು ತಗೋಬಹುದು ಅಂತ ಅಗ್ರಿಮೆಂಟ್ ಮಾಡಿದ ಹಾಗೆ ಈ ಎರಡೂ ಬ್ಯಾಂಕ್ಗಳ ಸಂಪೂರ್ಣ ವಹಿವಾಟನ್ನು RFD ಅಂತ ಕರೆಯಲಾಗುತ್ತೆ. ಅಂದರೆ ರೆಡಿ ಫಾರ್ ಡೀಲ್. ಈ ರೆಡಿ ಫಾರ್ ಡೀಲ್ ಅನ್ನ ಮನಿ ಮಾರ್ಕೆಟ್ನ ಬ್ರೋಕರ್ಗಳು ಮ್ಯಾನೇಜ್ ಮಾಡ್ತಿದ್ರು. ಯಾವ ಬ್ಯಾಂಕ್ನ ಬಳಿ ಹೆಚ್ಚು ಹಣವಿದೆ, ಯಾವ ಬ್ಯಾಂಕ್ಗೆ ಹಣದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಮಧ್ಯವರ್ತಿಯಾಗಿ ಅದನ್ನು ಕೊಡಿಸಿ ಈ ಕೆಲಸಕ್ಕೆ ಕಮಿಷನ್ ಪಡಿತಾ ಇದ್ರು. ಈಗ ಹರ್ಷದ್ ಈ ಬ್ರೋಕರ್ ಆಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ಮೊದಲೆಯಲ್ಲಿ ಹಳೆಯ ಬ್ರೋಕರ್ಗಳು ಇವನನ್ನ ಕರ್ಕೊಳ್ಳೋದಿಲ್ಲ. ಯಾವಾಗ ಇಲ್ಲಿ ಅವಕಾಶ ಇಲ್ಲ ಅಂತ ಗೊತ್ತಾಗುತ್ತೋ ಆಗ ಹರ್ಷದ್ ಆ ಗ್ರೂಪ್ನಿಂದ ಅಸಮಾಧಾನ ಆಗಿರೋರನ್ನ ಹುಡುಕಿ ತಾನೇ ಒಂದು ಹೊಸ ಕಾರ್ಟೆಲ್ ಅನ್ನ ರಚಿಸಿಕೊಂಡ. ಹಾಗೆ ಕೆಲವು ಬ್ಯಾಂಕ್ಗಳನ್ನು ಕೂಡ ಗುರುತಿಸಿದ. ಹರ್ಷದ್ ಅವರಿಗೆ ತನ್ನ ಬ್ರೋಕರಿಂಗ್ ಸೇವೆಗಳನ್ನು ಕೊಡೋದಕ್ಕೆ ಶುರು ಮಾಡ್ದ. ಕೇವಲ 2 ವರ್ಷಗಳಲ್ಲಿ ಈ ಹರ್ಷದ್ ಮನಿ ಮಾರ್ಕೆಟ್ನ ಟಾಪ್ ಬ್ರೋಕರ್ ಆಗಿ ಉತ್ತಮ ಹಣವನ್ನ ಸಂಪಾದಿಸಿದ. ಆದರೆ ಇಲ್ಲಿ ಹರ್ಷದ್ ಮನಿ ಮಾರ್ಕೆಟ್ನಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡಬೇಕು ಅಂತ ಬಂದಿರಲಿಲ್ಲ. ಮನಿ ಮಾರ್ಕೆಟನ್ನು ಬಳಸ್ಕೊಂಡು ಶೇರ್ ಮಾರ್ಕೆಟ್ನಲ್ಲಿ ಸಾವಿರಾರು ಕೋಟಿ ಸಂಪಾದಿಸಬೇಕು ಅಂತ ಪ್ಲಾನ್ ಹಾಕೊಂಡಿದ್ದ. ಆದರೆ ಅವನ ಈ ಒಂದು ಯೋಜನೆ ಮುಂದೆ ಭಾರತದ ಅತಿದೊಡ್ಡ ಹಣಕಾಸು ಹಗರಣದ ರೂಪ ಪಡೆಯಲಿತ್ತು. ಮನಿ ಮಾರ್ಕೆಟ್ನಲ್ಲಿ ಸಮಯವನ್ನು ಉಳಿಸಲು ಅನೇಕ ಬ್ಯಾಂಕ್ಗಳು ಮುಂಚಿತವಾಗಿ ಬ್ರೋಕರ್ಗಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಿದ್ವು. ಬ್ರೋಕರ್ಗೆ ಒಳ್ಳೆಯ ಡೀಲ್ ಸಿಕ್ಕಾಗ ಅವನು ಅದನ್ನು ಅವಶ್ಯಕತೆ ಇರುವ ಬ್ಯಾಂಕ್ಗೆ ತಕ್ಷಣ ವರ್ಗಾಯಿಸಿ ಅವರಿಂದ BR ಪಡೆದು ಅದನ್ನು ಸಾಲ ಕೊಟ್ಟಂತಹ ಬ್ಯಾಂಕ್ಗೆ ಕೊಡಬೇಕಿತ್ತು. ಹೀಗೆ ವರ್ಗಾವಣೆ ಮಾಡಿದ ಹಣ 15-20 ದಿನಗಳ ಕಾಲ ಬ್ರೋಕರ್ ಬಳಿನೇ ಇರ್ತಿತ್ತು. ಈ ಒಂದು ವಿಚಾರ ತಿಳ್ಕೊಂಡ ಹರ್ಷದ್ ಮೆಹ್ತಾ ಬ್ಯಾಂಕ್ಗಳು ಮುಂಗಡವಾಗಿ ಅವನಿಗೆ ಹಣವನ್ನು ವರ್ಗಾಯಿಸಿದಾಗ ಆ ಹಣವನ್ನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದ. ತನಗೆ ಬೇಕಿದ್ದ ಶೇರ್ಗಳ ಬೆಲೆಯನ್ನು ಕೃತಕವಾಗಿ ಹೆಚ್ಚು ಮಾಡ್ತಿದ್ದ. ಯಾವುದಾದ್ರೂ ಬ್ಯಾಂಕ್ಗೆ ಸಾಲ ಬೇಕು ಅಂದಾಗ ಅವುಗಳನ್ನು ಮಾರಿ ಅವರಿಗೆ ಹಣ ಕೊಟ್ಟು ಅವರಿಂದ BR ಅನ್ನು ಪಡೆದು ಮೂಲ ಬ್ಯಾಂಕ್ಗೆ ಕೊಡ್ತಿದ್ದ. ಇಲ್ಲಿ ಶೇರ್ ಮಾರ್ಕೆಟ್ನಿಂದ ಬಂದ ಲಾಭ ಮತ್ತು ಬ್ಯಾಂಕ್ನಿಂದ ಬರ್ತಿದ್ದ ಕಮಿಷನ್ ಈ ಎರಡೂ ಕಡೆಯಿಂದಲೂ ಆದಾಯ ಪಡಿತಾ ಇದ್ದ. ನಂತರ ಇದರಲ್ಲೇ ಮತ್ತೊಂದು ದಾರಿಯನ್ನ ಕಂಡುಕೊಂಡ. ಅದೇನು ಅಂದರೆ ಸಾಲಕ್ಕೆ ಬದಲಾಗಿ ಬ್ಯಾಂಕ್ಗಳು ಕೊಡುವಂತಹ BR ಅನ್ನ ಯಾರೂ ಸರಿಯಾಗಿ ಚೆಕ್ ಮಾಡ್ತಾ ಇರಲಿಲ್ಲ. ಇದರ ಲಾಭ ಪಡಿಬೇಕು ಅಂತ ನಿರ್ಧರಿಸಿದ ಹರ್ಷದ್ ಯಾವುದೋ ಒಂದು ಸಣ್ಣ ಬ್ಯಾಂಕ್ಗೆ 100 ಕೋಟಿ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಬ್ಯಾಂಕ್ಗಳು ನೀಡಿವೆ ಅಂತ ಫೇಕ್ BRಗಳನ್ನು ನೀಡ್ತಾ ಇದ್ದ. ಹೀಗಾಗಿ ಅವನಿಗೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಜಾಸ್ತಿ ಸಮಯ ಸಿಗ್ತಿತ್ತು. ಇದರಿಂದ ಸಾಕಷ್ಟು ಹಣವನ್ನು ಸಂಪಾದಿಸಿದ್ದ. 1990 ಹಾಗೆ 92 ನಡುವೆ ಹರ್ಷದ್ ಬ್ಯಾಂಕ್ಗಳ ಈ ಹಣವನ್ನು ಶೇರ್ ಮಾರ್ಕೆಟನ್ನು ಗಗನಕ್ಕೇರಿಸೋದಕ್ಕೆ ಉಪಯೋಗಿಸಿದ್ದ. ಮೇ 1990ರಲ್ಲಿ 800 ಪಾಯಿಂಟ್ಸ್ಗಳ ಹಿಂದೆ ಮುಂದೆ ಇದ್ದ ಸೆನ್ಸೆಕ್ಸ್ ಏಪ್ರಿಲ್ 1992ರ ಹೊತ್ತಿಗೆ ಸುಮಾರು 4,500 ಪಾಯಿಂಟ್ಸ್ಗಳು ತಲುಪಿತ್ತು. ಅಂದರೆ ಕೇವಲ 2 ವರ್ಷದಲ್ಲಿ 460% ಗ್ರೋ ಆಗಿತ್ತು. ಹರ್ಷದ್ನ ಷೇರುಗಳಾದ ACC ಶೇರ್ಗಳ ಬೆಲೆ 300ರಿಂದ 10,000ಕ್ಕೆ ಏರಿಸಿದ್ದ. ಇನ್ನು ಅಪೋಲೋ ಟೈರ್ಸ್ಗಳ ಬೆಲೆ ಅದು ಕೂಡ 10 ಪಟ್ಟು ಹೆಚ್ಚಿತ್ತು. ಮಾರ್ಕೆಟನ್ನು ಕುಗ್ಗಿಸೋದಕ್ಕೆ ಬೇರೆ ಇನ್ವೆಸ್ಟರ್ಸ್ಗಳು ಹಲವಾರು ಪ್ರಯತ್ನವನ್ನು ಪಡ್ತಾರೆ. ಆದರೆ ಮಾರ್ಕೆಟ್ ಮೇಲೆ ಏರ್ತಾನೆ ಹೋಗುತ್ತೆ. ಯಾಕಂದರೆ ಹರ್ಷದ್ ಬಳಿ ಮಾರ್ಕೆಟನ್ನು ಮೇಲೆತ್ತೋದಕ್ಕೆ ಅಷ್ಟೊಂದು ಹಣ ಇತ್ತು. ಇಷ್ಟೊಂದು ಹಣ ಬಂದ ತಕ್ಷಣ ಈ ಹರ್ಷದ್
15,000 ಚದುರು ಅಡಿಯ ದೊಡ್ಡದೊಂದು ಪೆಂಟ್ ಹೌಸನ್ನು ಖರೀದಿ ಮಾಡ್ದ. ಇನ್ನು 29 ಲಕ್ಸುರಿ ಕಾರುಗಳು ಇದ್ವು. ಇದರ ಜೊತೆಗೆ ಮಾರ್ಕೆಟ್ನಲ್ಲಿ ದಿ ಬಿಗ್ ಬುಲ್ ಅನ್ನೋ ಹೊಸ ಹೆಸರು ಕೂಡ ಸಿಗುತ್ತೆ. ಮಾರ್ಕೆಟ್ನಲ್ಲಿ ಈ ಹರ್ಷದ್ನ ಮೋಡಿ ಯಾವ ರೀತಿ ಇರ್ತಾ ಇತ್ತು ಅಂದರೆ ದಿನ ಕಳೆಯೋದ್ರೊಳಗೆ ಅವನು ಖರೀದಿಸಿದ ಶೇರ್ಗಳ ಬೆಲೆ ಏರ್ತಾನೆ ಇತ್ತು. ನಂತರ ಮಾಧ್ಯಮಗಳು ಹರ್ಷದ್ ಬಗ್ಗೆ ಸಾಕಷ್ಟು ನ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಿಸ್ನೆಸ್ ಇಂಡಿಯಾ, ಇಂಡಿಯಾ ಟುಡೇ ಅಂತಹ ಮೇನ್ ಪೇಜ್ಗಳಲ್ಲಿ ಭಾರತದ ಅತಿ ಹೆಚ್ಚು ಆದಾಯ ತೆರಿಗೆ ಪಾವತಿದಾರ ಅಂತ ಘೋಷಿಸಿದ್ವು. ಖ್ಯಾತಿ ಹಾಗೂ ಯಶಸ್ಸು ಹರ್ಷದ್ನ ನೆತ್ತಿಗೇರಿತ್ತು. ಇಷ್ಟೊಂದು ಯಶಸ್ಸಿನ ನಂತರವೂ ಅವನು ಸುಮ್ಮನೆ ಕೂರೋ ಮನಸ್ಸು ಮಾಡಲಿಲ್ಲ. 1991ರಲ್ಲಿಯೇ ಮನಿ ಮಾರ್ಕೆಟ್ನಲ್ಲಿ ನಕಲಿ ಬಿಯರ್ಗಳು ಇವೆ ಅನ್ನೋ ಸುಳಿವು RBIಗೆ ಸಿಕ್ಕಿತ್ತು. ಆಗ RBI ಕೆಲವು ಬ್ಯಾಂಕ್ಗಳ ವಿರುದ್ಧ ತನಿಖೆಗೆ ಆದೇಶ ಮಾಡಿತು. ಜೊತೆಗೆ ಎಲ್ಲ ಬ್ಯಾಂಕ್ಗಳಿಗೆ ಬಿಯರ್ಗಳ ಬಳಕೆಗೆ ಸ್ಟ್ರಿಕ್ಟ್ ಮಾರ್ಗಸೂಚಿಯನ್ನು ಕೂಡ ಕೊಡ್ತು. ಹೀಗಿದ್ರೂ ಕೂಡ 1991 ಡಿಸೆಂಬರ್ನಲ್ಲಿ SBIನಿಂದ ಬರೋಬ್ಬರಿ 500 ಕೋಟಿಯನ್ನು ತಗೊಂಡಿದ್ದ. ಈ ಹಣವನ್ನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದ. ಆದರೆ ಬೇರೆ ಬ್ಯಾಂಕ್ಗಳಿಂದ SBIಗೆ ನಕಲಿ ಬಿಯರನ್ನು ಕೊಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆಗ ಹರ್ಷದ್ SBIನ ಅಧಿಕಾರಿಯಾಗಿದ್ದ ಸೀತಾರಾಮನ್ ಎಂಬ ವ್ಯಕ್ತಿಗೆ ಲಂಚ ಕೊಟ್ಟು ಈ ಬಿಯರನ್ನು ಕೊಡದೇ ಇರುವಂತಹ ಸಂಗತಿಯನ್ನ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಹೇಳಿದ್ದ. ಕೆಲವು ದಿನ ಹಿರಿಯ SBI ಅಧಿಕಾರಿಗಳಿಗೆ ಈ 500 ಕೋಟಿಯ ಸೆಕ್ಯೂರಿಟಿ ಸ್ಕ್ಯಾಮ್ನ ಬಗ್ಗೆ ಗೊತ್ತಾಗೋದಿಲ್ಲ. ನಂತರ 1992 ಏಪ್ರಿಲ್ನಲ್ಲಿ SBIನ ಅಧಿಕಾರಿಗಳು ತಮ್ಮ ದಾಖಲೆಗಳಲ್ಲಿ 500 ಕೋಟಿಯ ಅಂತರವನ್ನು ಪತ್ತೆ ಹಚ್ತಾರೆ. ಆಗ SBI ಹರ್ಷದನ್ನು ಕರೆಸಿ ಹಣವನ್ನು ವಾಪಸ್ ಕೊಡುವಂತೆ ಒತ್ತಾಯಿಸುತ್ತೆ. ಆದರೆ ಹರ್ಷದ್ಗೆ ಈ ಹಣದ ಅಗತ್ಯ ತುಂಬಾನೇ ಇತ್ತು. ಇದರಿಂದ ಶೇರ್ ಮಾರ್ಕೆಟನ್ನು ಮೇಲೆತ್ತುವಂತೆ ನೋಡ್ಕೊಳ್ಳೋದಕ್ಕೆ ಬೇಕೇ ಬೇಕಾಗಿತ್ತು. ಹೀಗಾಗಿ ಆ ಹಣವನ್ನು ವಾಪಸ್ ಕೊಡೋದಕ್ಕೆ ಆಗಲಿಲ್ಲ. ಹಣವನ್ನು ವಾಪಸ್ ಕೊಟ್ಟರೆ ಶೇರ್ ಮಾರ್ಕೆಟ್ ನನ್ನ ಕಂಟ್ರೋಲ್ಗೆ ಸಿಗೋದಿಲ್ಲ. ಹಣವನ್ನು ಕೊಡದೆ ಹೋದರೆ SBI ಕಾನೂನು ಕ್ರಮ ಕೈಗೊಳ್ತಾ ಇತ್ತು. ಇದರಿಂದ ತನ್ನ ಎಲ್ಲ ಹಗರಣ ಹೊರಬರುವುದಿತ್ತು. ಹೀಗಾಗಿ ಹರ್ಷದ್ SBI ಬಳಿ ಸ್ವಲ್ಪ ಸಮಯ ಕೇಳಿದ್ದ. ನಂತರ NHB ಅನ್ನೋ ಮತ್ತೊಂದು ಬ್ಯಾಂಕ್ನಿಂದ ಹಣವನ್ನು ಪಡೆದು SBIಗೆ ಕಂತುಗಳಲ್ಲಿ ಕೊಡೋದಕ್ಕೆ ಶುರು ಮಾಡಿದ್ದ. ಇಷ್ಟೊತ್ತಿಗಾಗಲೇ ಟೈಮ್ಸ್ ಆಫ್ ಇಂಡಿಯಾಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿತ್ತು. ಇವರು 1992 ಏಪ್ರಿಲ್ 23ನೇ ತಾರೀಕು SBI ಖಾತೆಯಿಂದ ಸುಮಾರು 500 ಕೋಟಿ ಮಿಸ್ ಆಗಿದೆ. ಇದಕ್ಕೆ ಕಾರಣ ಬಿಗ್ ಬುಲ್ ಹರ್ಷದ್ ಮೆಹ್ತಾ ಅಂತ ಮೇನ್ ಪೇಜ್ನಲ್ಲಿ ಸುದ್ದಿಯನ್ನು ಹರಿಬಿಟ್ರು. ಈ ವರದಿ ಸಂಸತ್ನಲ್ಲೂ ಕೋಲಾಹಲವನ್ನೇ ಎಬ್ಬಿಸಿತ್ತು. ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ವು. ಗಾಬರಿಗೊಂಡ ಸರ್ಕಾರ ಹರ್ಷದ್ ಮೇಲೆ ಆದಾಯ ತೆರಿಗೆ, RB ಮತ್ತು CBI ತನಿಖೆಗೆ ಆದೇಶ ಮಾಡಿತು. ಮನಿ ಮಾರ್ಕೆಟ್ ಮತ್ತು ಶೇರ್ ಮಾರ್ಕೆಟ್ನ ಸಂಪೂರ್ಣ ಹಗರಣ ಒಂದೊಂದಾಗಿ ಬೆಳಕಿಗೆ ಬರೋದಕ್ಕೆ ಶುರುವಾಯಿತು. ಬ್ಯಾಂಕ್ನ ಹಣವನ್ನು ಬಳಸಿಕೊಂಡು ಶೇರ್ ಮಾರ್ಕೆಟನ್ನು ಕೃತಕವಾಗಿ ಮೇಲೇರುವಂತೆ ಮಾಡಲಾಗಿತ್ತು ಅನ್ನೋದು ದೇಶಕ್ಕೆ ಗೊತ್ತಾಯಿತು. ನಂತರ ಶೇರ್ ಮಾರ್ಕೆಟ್ನಲ್ಲೂ ಕಳವಳ ಶುರುವಾಯಿತು. ಹರ್ಷದ್ ಷೇರುಗಳ ಬೆಲೆ ಕುಸಿದು ಹೋಯಿತು. ಈ ಸಂಪೂರ್ಣ ಹಗರಣದ ಗಾತ್ರ ಆ ಕಾಲದಲ್ಲೇ 4,000 ಕೋಟಿ. 1992 ಜೂನ್ 4ರಂದು ಹರ್ಷದ್ ಮೆಹ್ತಾ ಮತ್ತು ಅಶ್ವಿನ್ ಮೆಹ್ತಾರನ್ನ ಬಂಧಿಸಲಾಯಿತು. ಅವರ ಸಂಪೂರ್ಣ ಆಸ್ತಿ, ಮನೆ, ಬ್ಯಾಂಕ್ ಖಾತೆಗಳು, ಕಾರುಗಳು ಎಲ್ಲವನ್ನ ವಶಕ್ಕೆ ತಗೊಂಡ್ರು. ನಂತರ ಈ ಕಾನೂನು ಹೋರಾಟ ವರ್ಷಗಳ ಕಾಲ ಮುಂದುವರಿತು. ನಂತರ 2001 ಡಿಸೆಂಬರ್ 31ನೇ ತಾರೀಕು ಹರ್ಷದ್ ಮೆಹ್ತಾ ಸಾವನ್ನಪ್ತಾನೆ. ಇಡೀ ದೇಶದಲ್ಲೇ ಅತಿ ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಮನ್ನು ನಡೆಸಿದ ಈ ಹರ್ಷದ್ ಮೆಹ್ತಾನ ಹಗರಣಗಳು ಈ ರೀತಿ ಇದ್ವು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.